ಟ್ರಾಫಿಕ್ ಜಾಮ್ ಅನ್ನ ಎದುರಿಸ್ತಾ ಇರುವಂತಹ ದೇಶಗಳಲ್ಲಿ ಬೆಂಗಳೂರಿಗೆ 2ನೇ ಸ್ಥಾನ ಲಭಿಸಿದೆ. ಹಾಗಾದ್ರೆ ಬೆಂಗಳೂರಲ್ಲಿ ಎಷ್ಟು ವಾಹನಗಳು ದಿನ ಸಂಚಾರ ನಡೆಯುತ್ತೆ, ಈ ಟ್ರಾಫಿಕ್ ಜಾಮ್ ಸಮಸ್ಯೆಗೆ ಕಾರಣ ಏನು ಅನ್ನೋದರ ಡೀಟೇಲ್ಸ್ ಅನ್ನ ನಾವು ಈ ಸ್ಟೋರಿಯಲ್ಲಿ ಹೇಳ್ತೀವಿ. ರಾಜ್ಯ ರಾಜಧಾನಿ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ, ಐಟಿ ಹಬ್, ಉದ್ಯಾನ ನಗರಿ ಎಂಬೆಲ್ಲ ಬಿರುದುಗಳ ಮೂಲಕ ಜಗದ್ವಿಖ್ಯಾತಿಯಾಗಿದೆ. ಆದ್ರೆ ಅದೇ ಬೆಂಗಳೂರು ಒಂದೇ ಒಂದು ವಿಚಾರಕ್ಕೆ ಯಾವಾಗ್ಲೂ ವಿಶ್ವದ ಎದುರು ಕುಖ್ಯಾತಿಗೆ ಗುರಿಯಾಗ್ತಲೇ ಇರುತ್ತೆ. ಆ ವಿಚಾರ ಯಾವುದು ಅಂದ್ರೆ ಟ್ರಾಫಿಕ್ ಜಾಮ್. ಇದು ಬೆಂಗಳೂರಿಗರನ್ನ ಅನೇಕ ವರ್ಷಗಳಿಂದ ಕಾಡ್ತಾ ಇರುವ ಏಕೈಕ ದೊಡ್ಡ ಸಮಸ್ಯೆಯಾಗಿದೆ. ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಸಿಲುಕಿಕೊಂಡ್ರೆ ಸಾಕು 1-2 ಗಂಟೆಗಳ ಕಾಲ ನಿಂತಲ್ಲೇ ನಿಂತಿರಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ವಾಹನ ದಟ್ಟಣೆ ಇದೆ. ಹೀಗಾಗಿ ಬೆಂಗಳೂರಿನ ಟ್ರಾಫಿಕ್ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬೆಂಗಳೂರು ವಿಶ್ವದಲ್ಲೇ ಸಂಚಾರ ದಟ್ಟಣೆಯಲ್ಲಿ 2ನೇ ಸ್ಥಾನ ಪಡೆದಿದೆ. 2025ರಲ್ಲಿ ವಿಶ್ವದಾದ್ಯಂತ ವಿಶ್ಲೇಷಣೆಗೆ ಒಳಪಡಿಸಿದ ಸುಮಾರು 500 ನಗರಗಳಲ್ಲಿ ಬೆಂಗಳೂರು ವಿಶ್ವದ 2ನೇ ಅತ್ಯಂತ ಜನದಟ್ಟಣೆಯ ನಗರವಾಗಿ ಹೊರಹೊಮ್ಮಿದೆ. ಜಾಗತಿಕ ಟ್ರಾಫಿಕ್ ಟ್ರೆಂಡ್ಸ್ ಮತ್ತು ಪ್ರಯಾಣದ ಮಾದರಿಗಳನ್ನು ನಿರ್ಣಯಿಸುವ ಮೂಲಕ ತನ್ನ ವಾರ್ಷಿಕ ಸಂಚಾರ ಸೂಚ್ಯಾಂಕ ಅಥವಾ ಟ್ರಾಫಿಕ್ ಇಂಡೆಕ್ಸ್ ಅನ್ನು ಸಂಗ್ರಹಿಸುವ ನೆದರ್ಲ್ಯಾಂಡ್ಸ್ ಮೂಲದ ತಂತ್ರಜ್ಞಾನ ಸಂಸ್ಥೆ ಟಾಮ್ ಈ ಡೇಟಾವನ್ನ ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿದ್ರೆ ಮೆಕ್ಸಿಕೋ ನಗರ ಮೊದಲ ಸ್ಥಾನದಲ್ಲಿದೆ. ಈ ಡೇಟಾ ವಿಶ್ಲೇಷಣೆಯ ಪ್ರಕಾರ ಬೆಂಗಳೂರಿನಲ್ಲಿ ವಾಹನ ಸವಾರರು 15 ನಿಮಿಷಗಳಲ್ಲಿ ಸರಾಸರಿ 4.2 ಕಿಲೋಮೀಟರ್ ದೂರ ಪ್ರಯಾಣಿಸ್ತಾರೆ. ಟ್ರಾಫಿಕ್ ಜಾಮ್ನಿಂದ ಕಳೆದು ಹೋಗ್ತಾ ಇರುವ ಹೆಚ್ಚುವರಿ ಸಮಯದ ಮಟ್ಟವು 74.4ಕ್ಕೆ ಏರಿದೆ. 2024ಕ್ಕೆ ಹೋಲಿಸಿದ್ರೆ 1.7ರಷ್ಟು ಹೆಚ್ಚಳ ಕಂಡುಬಂದಿದೆ. ವರದಿಯ ಪ್ರಕಾರ ಟ್ರಾಫಿಕ್ ಜಾಮ್ನಿಂದಾಗಿ ಬೆಂಗಳೂರಿನ ಜನರು ವರ್ಷಕ್ಕೆ ಸರಾಸರಿ 168 ಗಂಟೆಗಳನ್ನು ಕಳೆದುಕೊಂಡಿದ್ದಾರೆ. ಅದರಲ್ಲೂ ಕೆಲಸದ ದಿನಗಳಲ್ಲಿ ಪೀಕ್ ಸಮಯದಲ್ಲಿ ದಿನಕ್ಕೆ 2 ಬಾರಿ 10 ಕಿಲೋಮೀಟರ್ ಪ್ರಯಾಣಿಸುವ ಸಮಯವನ್ನ ಆಧರಿಸಿ ಈ ಅಂಕಿಅಂಶವನ್ನು ನೀಡಲಾಗಿದೆ. ಬೆಂಗಳೂರಿಗರು 10 ಕಿಲೋಮೀಟರ್ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ 36 ನಿಮಿಷ 9 ಸೆಕೆಂಡುಗಳಿಗೆ ಏರಿದೆ. ಈ ಅಂಕಿಅಂಶವನ್ನ ಗಮನಿಸಿದ್ರೆ ಇದು ಹಿಂದಿನ ವರ್ಷಕ್ಕಿಂತ 2 ನಿಮಿಷ 4 ಸೆಕೆಂಡ್ಗಳು ಹೆಚ್ಚಿದೆ. ಬೆಂಗಳೂರು ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನ ಎದುರಿಸುವುದರಲ್ಲಿ ಏನು ಹೊಸತೇನಲ್ಲ. ಟ್ರಾಫಿಕ್ ಜಾಮ್ ಯಾವಾಗ್ಲೂ ನಡೀತಾನೆ ಇರುತ್ತೆ. ಆದ್ರೆ 2023ರಲ್ಲಿ 6ನೇ ಸ್ಥಾನದಲ್ಲಿದ್ದಂತಹ ಈ ಒಂದು ಟ್ರಾಫಿಕ್ ಜಾಮ್ ಸಮಸ್ಯೆ 6ನೇ ಸ್ಥಾನದಲ್ಲಿತ್ತು ಇಡೀ ವಿಶ್ವಕ್ಕೆ ಕಂಪೇರ್ ಮಾಡಿದ್ರೆ. ಆದ್ರೆ 2024ರಲ್ಲಿ 3ನೇ ಸ್ಥಾನಕ್ಕೆ ತಲುಪುತ್ತೆ. ಅದೇ 2025ರಲ್ಲಿ 2ನೇ ಸ್ಥಾನಕ್ಕೆ ನಮ್ಮ ಬೆಂಗಳೂರು ಬಂದು ನಿಂತಿದೆ. ಬೆಂಗಳೂರಲ್ಲಿ 10 ಕಿಲೋಮೀಟರ್ ಪ್ರಯಾಣಕ್ಕೆ 36.9 ನಿಮಿಷ ಖರ್ಚು. 2024ಕ್ಕೆ ಹೋಲಿಸಿದ್ರೆ 1 ಕಿಲೋಮೀಟರ್ನಷ್ಟು ಕಡಿಮೆ ಆಗಿದೆ. ಸಂಚಾರ ಕಳೆದ ವರ್ಷಕ್ಕಿಂತ 2 ನಿಮಿಷ 4 ಸೆಕೆಂಡ್ ಹೆಚ್ಚಾಗಿದೆ. ಸಂಚಾರ ದಟ್ಟಣೆಯ ಮಟ್ಟ 2024ಕ್ಕಿಂತ 1.7ರಷ್ಟು ಹೆಚ್ಚಿದೆ. ನಗರದ ಜನರು ವರ್ಷಕ್ಕೆ 168 ಗಂಟೆ ಟ್ರಾಫಿಕ್ನಲ್ಲೇ ಕಳೀತಾರೆ. ಟ್ರಾಫಿಕ್ ಪಟ್ಟಿಯಲ್ಲಿ ಪುಣೆ 5ನೇ ಸ್ಥಾನ, ಮುಂಬೈ 18ನೇ ಸ್ಥಾನ. 2025ರಲ್ಲಿ ಬೆಂಗಳೂರಲ್ಲಿ ಪೀಕ್ ಅವರ್ ಇರುವಾಗ ವಾಹನಗಳ 10 ಕಿಲೋಮೀಟರ್ ದೂರ ಕ್ರಮಿಸಲು 13 ನಿಮಿಷ 9 ಸೆಕೆಂಡ್ ಪರ್ ಕಿಲೋಮೀಟರ್ ತೆಗೆದುಕೊಳ್ಳುತ್ತಂತೆ. ಇದು 2024ಕ್ಕೆ ಹೋಲಿಸಿದ್ರೆ 1 ಕಿಲೋಮೀಟರ್ನಷ್ಟು ಕಡಿಮೆಯಾಗಿದೆ ಅಂತ ಹೇಳಲಾಗ್ತದೆ. ನಗರದಲ್ಲಿ ಕೇವಲ 10 ಕಿಲೋಮೀಟರ್ ದೂರ ಕ್ರಮಿಸಲು 36 ನಿಮಿಷ 9 ಸೆಕೆಂಡ್ ಸಮಯ ತಗುಲ್ತಾ ಇದ್ದು ಇದು ಕಳೆದ ವರ್ಷಕ್ಕಿಂತ 2 ನಿಮಿಷ 4 ಸೆಕೆಂಡ್ ಹೆಚ್ಚಾಗಿದೆ. ಇನ್ನು ಸಂಚಾರ ದಟ್ಟಣೆಯ ಮಟ್ಟ 74.4ರಷ್ಟಿದ್ದು ಇದು 2024ಕ್ಕಿಂತ 1.7ರಷ್ಟು ಹೆಚ್ಚಾಗಿದೆ. ಇನ್ನು ಬೆಂಗಳೂರು ನಗರದ ಜನರು ವರ್ಷಕ್ಕೆ ಸರಾಸರಿ 168 ಗಂಟೆಗಳ ಕಾಲ ಟ್ರಾಫಿಕ್ನಲ್ಲೇ ಕಳೀತಾರೆ ಅಂತ ವರದಿ ಕೂಡ ಹೇಳಲಾಗ್ತದೆ. ಟಾಮ್ ಪಟ್ಟಿಯ ಮೊದಲ 20 ನಗರಗಳಲ್ಲಿ ಭಾರತದ ಇತರ 2 ನಗರಗಳು ಕೂಡ ಇವೆ. ಪುಣೆ 5ನೇ ಸ್ಥಾನದಲ್ಲಿದ್ರೆ ಮುಂಬೈ 18ನೇ ಸ್ಥಾನದಲ್ಲಿದೆ. ಒಟ್ಟು ನೋಂದಾಯಿತ ವಾಹನಗಳ ಸಂಖ್ಯೆಯನ್ನ ನೋಡುವುದಾದ್ರೆ ಬೆಂಗಳೂರಲ್ಲಿ ನೋಂದಾಯಿತ ವಾಹನಗಳ ಸಂಖ್ಯೆಯನ್ನ ನೋಡುವುದಾದ್ರೆ ಡಿಸೆಂಬರ್ 25ರ ಅಂತ್ಯಕ್ಕೆ ಹೋಲಿಸಿದ್ರೆ 1.23 ಕೋಟಿ ವಾಹನಗಳು ಬೆಂಗಳೂರು ನಗರದಲ್ಲಿ ನೋಂದಾಯಿತವಾಗಿವೆ. ಇದರಲ್ಲಿ ಖಾಸಗಿ ವಾಹನಗಳು 1.1 ಕೋಟಿಗಿಂತ ಹೆಚ್ಚು ಇವೆ. ಬೆಂಗಳೂರಿಗರು ಟ್ರಾಫಿಕ್ ಕಾರಣದಿಂದಾಗಿ ವರ್ಷಕ್ಕೆ 168 ದಿನಗಳನ್ನು ಕಳೆದುಕೊಳ್ತಾ ಇದ್ದಾರೆ. ಇದನ್ನೇ ಹಣಕಾಸಿನ ವಿಚಾರದಲ್ಲಿ ನೋಡಿ
ನೋಡಿದಾಗ ಬೆಂಗಳೂರು ನಗರದ ಒಬ್ಬ ವ್ಯಕ್ತಿಯ ಸರಾಸರಿ ವಾರ್ಷಿಕ ಆದಾಯ ಸುಮಾರು 8.93 ಲಕ್ಷ ರೂಪಾಯಿ. ಇದರರ್ಥ ವಾರಕ್ಕೆ ಸುಮಾರು 17,000 ರೂಪಾಯಿ ಆದಾಯ ಬರುತ್ತೆ. ಹೀಗಾಗಿ ಬೆಂಗಳೂರಿನ ಸಾಮಾನ್ಯ ನಿವಾಸಿ ಪ್ರತಿ ವರ್ಷ ಟ್ರಾಫಿಕ್ನಲ್ಲಿ ಸಿಲುಕಿಕೊಳ್ಳುವ ಮೂಲಕ ಸುಮಾರು 17,000 ರೂಪಾಯಿ ಕಳೆದುಕೊಳ್ತಾ ಇದ್ದಾನೆ. ಇದು ಆರಂಭಿಕ ಹಂತದ ಸ್ಮಾರ್ಟ್ ಫೋನ್ನ ವೆಚ್ಚಕ್ಕೆ ಸಮಾನವಾಗಿರುತ್ತೆ. ವಿಶ್ವದ ಟಾಪ್ 5 ಸಂಚಾರ ದಟ್ಟಣೆಯ ನಗರಗಳನ್ನ ನೋಡುವುದಾದ್ರೆ ಮೊದಲನೆಯದಾಗಿ ಮೆಕ್ಸಿಕೋ ಸಿಟಿ, ಎರಡನೆಯದಾಗಿ ಬೆಂಗಳೂರು, ಮೂರನೆಯ ಸ್ಥಾನ ಡಬ್ಲಿನ್, ಅದು ಐರ್ಲೆಂಡ್ ದೇಶದ ಒಂದು ಪ್ರದೇಶ, ನಾಲ್ಕನೇ ಸ್ಥಾನ ಲೋಸ್, ಇದು ಪೋಲೆಂಡ್ ದೇಶದ ಪ್ರದೇಶ, ಇನ್ನು 5ನೇ ಸ್ಥಾನ ಪುಣೆ. ಹೀಗೆ 5 ವಿಶ್ವದ ಟಾಪ್ ಸಂಚಾರ ದಟ್ಟಣೆಯ ನಗರಗಳಾಗಿ ಗುರುತಿಸಿಕೊಂಡಿದೆ. ಜಾಗತಿಕ ಮಟ್ಟದ ಟಾಪ್ 35 ನಗರಗಳ ಪಟ್ಟಿಯಲ್ಲಿ ಭಾರತದ 7 ನಗರಗಳು ಸ್ಥಾನ ಪಡೆದಿರುವುದು ದೇಶದ ನಗರಗಳ ಯೋಜನೆಗಳ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಅಂತಾನೆ ಹೇಳಬಹುದು. ಬೆಂಗಳೂರು ಮತ್ತು ಪುಣೆ ಟಾಪ್ 5ರಲ್ಲಿದ್ರೆ ಮುಂಬೈ, ನವದೆಹಲಿ, ಕೋಲ್ಕತ್ತಾ, ಜೈಪುರ ಮತ್ತು ಚೆನ್ನೈ ಕೂಡ ಈ ಪಟ್ಟಿಯಲ್ಲಿವೆ. ನೆದರ್ಲ್ಯಾಂಡ್ ನಲ್ಲಿರುವಂತಹ ಟಾಮ್ ಸಂಸ್ಥೆ ಡಿಜಿಟಲ್ ನಕ್ಷೆ, ನ್ಯಾವಿಗೇಷನ್ ಸಾಫ್ಟ್ವೇರ್ ಮತ್ತು ರಿಯಲ್ ಟೈಮ್ ಟ್ರಾಫಿಕ್ ಸೇವೆಗಳಿಗೆ ಹೆಸರುವಾಸಿಯಾಗಿದೆ. ಈ ಟ್ರಾಫಿಕ್ ಜಾಮ್ ಸಮಸ್ಯೆ ಬೆಂಗಳೂರಲ್ಲಿ ಯಾವಾಗ ನಿಲ್ಲುತ್ತೆ, ಇದಕ್ಕೆ ಪರಿಹಾರ ಏನು ಅಂತ ಬೆಂಗಳೂರಿಗರಿಗೆ ಯಾವಾಗ್ಲೂ ಕಾಡ್ತಾ ಇರುವಂತ ಪ್ರಶ್ನೆಯಾಗಿದೆ. ಹಾಗಾದ್ರೆ ಈ ಟ್ರಾಫಿಕ್ ಜಾಮ್ ಸಮಸ್ಯೆಗೆ ಪರಿಹಾರ ಏನು, ನಿಮಗೇನ್ ಅನ್ಸುತ್ತೆ ಅನ್ನೋದ್ರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.